ಈಗ ಬೆಳಗಾವಿ ಜನತೆ ಮಹಾತ್ಮ ಗಾಂಧೀಜಿಯವರನ್ನು ಯಾವ ರೀತಿ ನೆನಪಿಸ್ಕೊಳ್ತಾ ಇದ್ದಾರೆ, ಅವ್ರ ಜೊತೆ ಇರುವಂಥ ಬೆಳಗಾವಿಗೆ ಮಹಾತ್ಮ ಗಾಂಧೀಜಿಯವರ ಅವಾನುಭಾವ ಸಂಬಂಧವೂ ಕೂಡ ಒಂದು ವ್ಯಕ್ತವಾಗಿದೆ. ಇಲ್ಲಿ ಮಹಾತ್ಮ ಗಾಂಧೀಜಿಯವರು 8 ದಿನಗಳ ಕಾಲ ಬೆಳಗಾವಿ ನಗರದ ಗ್ರಾಮಗಳ ಸುತ್ತಮುತ್ತಲಿನಲ್ಲಿರುವಂಥ ಹುದಲಿ ಆಗಿರ್ಬೋದು, ತುಮರಗುದಿ ಆಗಿರ್ಬೋದು, ಆಮೇಲೆ ಇಂಥ ಅನೇಕ ಗ್ರಾಮಗಳಲ್ಲಿ ತಮ್ಮ ವಸ್ತುವನ್ನು ಬಿದ್ದರು. ಅದೇ ರೀತಿ ಬೆಳಗಾವಿ ಜನತೆಯ ಜೊತೆ ಮಹಾತ್ಮ ಗಾಂಧೀಜಿಯವರ ಯಾವ ರೀತಿ ಒಡನಾಟ ಇತ್ತು ಅನ್ನೋದನ್ನು ನಾವು ಹಿರಿಯ ಪತ್ರಕಾರರಾದಂಥ ಕುಲಕರ್ಣಿ ಅವ್ರ ಜೊತೆ ನಾವು ಮಾತಾಡೋಣ. ಸರ್ ನಮಸ್ತೆ. ಮಹಾತ್ಮ ಗಾಂಧೀಜಿಯವರು ಬೆಳಗಾವಿ ಜನತೆ ನೆನೆಸ್ಕೊಳ್ತಾ ಇದ್ದಾರೆ, ಯಾವ ರೀತಿ? ಬೆಳಗಾವಿ ಜನತೆ ನಮ್ಮ ಹಿಂದಿನ ಪೀಳಿಗೆ ಮಾಡಿ ನಡೆಸ್ಕೊಳ್ತಿಲ್ಲ. ನಾನು ಕೆಲವೊಂದು ಮಾತು ನಾನು ಸ್ಪಷ್ಟವಾಗಿ ಬಯಸ್ತೀನಿ. ಇವತ್ತಿನ ಇದರಲ್ಲಿ ಯಾವ ಮಟ್ಟಿಗೆ ಮುಂದಿನ ಪೀಳಿಗೆಗೆ ಗಾಂಧೀಜಿಯವ್ರ ನೆನಪಾಗ್ಬೋದು, ಗಾಂಧೀಜಿಯವರು ಮಾಡಿದ ಕಾರ್ಯಗಳನ್ನ ನೆನಪಾಗ, ಗಾಂಧೀಜಿಯವ್ರ ವ್ಯಕ್ತಿ ನೆನಪಾಗುತ್ತೆ, ಅವ್ರು ಮಾಡಿದ ಕಾರ್ಯಗಳಿಂದ ಅವ್ರ ಪ್ರಸಿದ್ಧಿ ಪಡೆದಿದ್ದಾರೆ. ಮತ್ತು ಅವರು ಪಾಲಿಸಿದಂಥ ಆದರ್ಶ, ಅವ್ರ ವಿಚಾರಗಳು, ಅವ್ರ ಆಚಾರಗಳು ಇವು ಮುಂದಿನ ಪೀಳಿಗೆಗೆ ಹೋಗಬೇಕು. ಹೀಗಾಗಿ ಯಾವ ರೀತಿಯಿಂದ ಇದನ್ನು ಮಂದಿ ನೆನಪಿಡ್ತಾರೆ ಅಂತ ಕೇಳಿದರೆ, ಅವರು ಮಾಡಿದ ಆದರ್ಶಗಳು ಒಂದು. ಗಾಂಧೀಜಿಯವರು ಸುಮಾರು ಸರಿ ಭೇಟಿಯಾಗಿದ್ದಾರೆ, 3 ಸರಿ ಭೇಟಿಯಾಗಿದ್ದಾರೆ ಬೆಳಗಾವಿ. ಆದರೆ ಇಲ್ಲಿ ಗಾಂಧೀಜಿಯವರ ಆದರ್ಶಗಳನ್ನು ನಾವು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡಿದ್ದೀವಿ ಅಂತ ನಮ್ಮನ್ನು ನಾವು ಕೇಳ್ಕೊಳ್ತೀವಿ. ಅದು ಬಹಳ ಮುಖ್ಯ. ಈ ಪ್ರಶ್ನೆ ನಾವು ಬೇರೆಯವ್ರ ಕಾರಣಕ್ಕಿಂತ ನಮ್ಮನ್ನು ನಾವು ಅಳಿಸ್ಕೊಂಡು ಎಷ್ಟು ಕೊಟ್ಟಿದ್ದೀವಿ ಅಂತ ಒಂದು. ಎರಡನೇದು, ಯಾವುದೇ ಸರ್ಕಾರ ಬಂದದ್ದು 1970 ಆಮೇಲೆ ರಾಜಕೀಯದ ಇತಿಹಾಸ ಮತ್ತು ಅದು ಪೂರ್ವದ ರಾಜಕೀಯ ಇತಿಹಾಸ ನೋಡಿದರೆ ನಾವು ಭಾಳ ಅಂತರಗಳಿಂದ ನಾವು ಕಾಣ್ತೀವಿ. ಆಗಿನ ಜನರಲ್ಲಿ ಒಂದು ಥರದ್ದು ಏನು ನಡವಳಿಕೆಗಳಿತ್ತು ಅಥವಾ ಜೀವನದಲ್ಲಿ ಅಳವಡಿಸ್ಕೋಬೇಕಾದಂಥ ತತ್ವ ಆದರ್ಶಗಳಿತ್ತು, ಅವು ಇವತ್ತು ಮಾಯವಾಗ್ತಿವೆ. ರಾಜಕೀಯದಲ್ಲಂತೂ ಉಳಿದೇ ಇಲ್ಲ ಅಂತ ಹೇಳಲಿಕ್ಕೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ರಾಜಕೀಯದಲ್ಲಿ ಅವರ ತತ್ವ ಆದರ್ಶಗಳನ್ನು ನಾವು ಬರೀ ಗಾಂಧೀಜಿ ಪುತ್ಥಳಿಗೆ ಹಾರ ಹಾಕಿ ಅಥವಾ ಗಾಂಧೀಜಿ ಭಾವಚಿತ್ರಕ್ಕೆ ನಾವು ಹಾರ ಹಾಕಿ ಒಂದು ದೀಪ ಹಚ್ಚಿ ಒಂದು ದಿವಸ ಕಾರ್ಯಕ್ರಮ ಮಾಡಿದರೆ ಅದು ಗಾಂಧೀಜಿಯವರಿಗೆ ಸಲ್ಲಬೇಕಾಗಿದ್ದಂಥ ಮಾನವಲ್ಲ. ಅವರು ಮಾಡಿದಂಥ ಕಾರ್ಯಗಳು ಮುಂದಿನ ಪೀಳಿಗೆಗೆ ಬರಬೇಕು. ಮತ್ತು ರಾಜಕೀಯ ಮುತ್ಸದ್ದಿಗಳೇನಿದ್ದಾರೆ ಅವರು ಇವತ್ತು ನೋಡಿದರೆ ಗಾಂಧೀಜಿಯವ್ರನ್ನ ಹೆಚ್ಚು ಕಡಿಮೆ ಮರೆತಿದ್ದಾರೆ ಅಂತಲೇ ಅನಿಸ್ತದೆ ನನಗೆ. ಯಾಕಂದರೆ ನಾನು ಸುಮಾರು ರಾಜಕೀಯ ಜೊತೆ ಮಾತಾಡಿದ್ದಾರೆ, ಇದು ನಮ್ಗೆ ಗೊತ್ತೇ ಇಲ್ಲ ಅಂತಾರೆ. ಅಂದರೆ ಗಾಂಧೀಜಿಯವ್ರ ಬಗ್ಗೆ ಇದು ಕಾಂಗ್ರೆಸ್ಸಿನ ಸರ್ಕಾರಕ್ಕೆ, ಕಾಂಗ್ರೆಸ್ಸಿನ ಜನರಿಗೂ ಅನ್ವಯಿಸ್ತದೆ, ಅವ್ರಿಗೂ ಭಾಳ ಜನರಿಗೆ ಗೊತ್ತಿಲ್ಲ. ಗಾಂಧೀಜಿ ಜೀವನ ಒಂದು ಸಮುದ್ರ ಇದ್ದಾಗೆ. ಅವ್ರದ್ದು ಅಭ್ಯಾಸ ಮಾಡಬೇಕು ಅಂತಂದರೆ ಒಂದು ವಿಶಾಲವಾದ ದೃಷ್ಟಿಕೋನಕ್ಕೆ ಒಂದು ವಿಶಾಲ ಸಾಹಿತ್ಯ ಇದೆ, ಭಾಳ ವಿಶಾಲ ಸಾಹಿತ್ಯ ಇದೆ. ಅವರು ಇಲ್ಲಿ 1915 ಬಂದ ಮೇಲೆ ಗಾಂಧೀಜಿಯವರು ಅದಕ್ಕಿಂತ ಮುಂಚೆ ಜಿನ್ನ ಅದಕ್ಕೋಸ್ಕರ ದೊಡ್ಡದವರು ಗೋಪಾಲ್ ಕೃಷ್ಣ ಗೋಖಲೆ ಇದ್ದರು, ಜಿನ್ನ ಇದ್ದರು, ವಲ್ಲಭಭಾಯಿ ಪಟೇಲ್ ಇದ್ದರು. ಭಾರತದ ಚುಕ್ಕಾಣಿಯನ್ನು, ಸ್ವಾತಂತ್ರ್ಯದ ಚುಕ್ಕಾಣಿಯನ್ನು ಅವರು ಕೈಯಲ್ಲಿ ಹಿಡಿದ ಮೇಲೆ ಅವ್ರಿಗೆ ಮತ್ತು ಇದಕ್ಕಿಂತ ಮುಂಚೆನೂ ಸ್ವಾತಂತ್ರ್ಯ ಚಳವಳಿ ಆಗಲಿಲ್ಲ ಅಂತಿಲ್ಲ. ಸ್ವಾತಂತ್ರ್ಯ ಚಳವಳಿ ಭಾಳ ವರ್ಷ ಮುಂದೆ ಆಗ್ತಾಯಿತ್ತು. ನೀವು ಹೇಳಿದಾಗಲೇ 1857 ಸಿಪಾಯಿಯ ದಂಗೆಗಿಂತ ಮುಂಚೆ ಸಿಪಾಯಿ ದಂಗೆ ಅನ್ನೋದಲ್ಲ. ಯಾಕನ್ಬೇಕು ನಾವು ಸಿಪಾಯಿ ದಂಗೆ? ಬ್ರಿಟಿಷ್ ಸಂಘ ಸಿಪಾಯಿ ಅಂತ ನಾವು ಯಾಕನ್ಬೇಕು? ಸ್ವತಂತ್ರ ಹೋರಾಟ ಸಂಗ್ರಾಮ ಮೊದಲನೇ ಸಂಗ್ರಾಮ ಅಂತ ಅನ್ನೋಕ್ಕಾಗಲ್ಲ ಸರ್, ಯಾಕಂದರೆ ಕನ್ನಡಿಗರ ಇಲ್ಲ. ನಾನು ಮೊದಲನೇದು ಎರಡನೇದು ಅಂತ ಹೇಳೋದಿಲ್ಲ. ಆದರೆ ಅದಕ್ಕೆ ಸಿಪಾಯಿಯ ದಂಗೆ ಅಂತ ಅನ್ನೋದು ಸಿಪಾಯಿಸ್ ಮ್ಯೂಟಿನಿ ಅಂತ ತಗೊಂಡು ಇಂಗ್ಲೀಷ್ ಅದನ್ನು ನಾವು ಭಾಷಾಂತರ ಮಾಡಿ ಅದನ್ನು ಬ್ರಿಟಿಷರು ಹೇಳಿದರು, ಅದನ್ನು ನಾವೇ ಒಪ್ಕೊಳ್ಬೇಕು. ಹೌದು, ಅದು ಬ್ರಿಟಿಷರ್, ಅದೊಂದು ಸ್ವಾತಂತ್ರ್ಯ ಚಳವಳಿ, ಸ್ವಾತಂತ್ರ್ಯದ ಅಷ್ಟೇ ಯುದ್ಧ, ಸ್ವಾತಂತ್ರ್ಯ ಮಾಡಿ ಯುದ್ಧ. ಅದಾದ ಮೇಲೆ ಇಲ್ಲಿ ಅವರು ಬಂಗಾಳ ವಹಿಸ್ಕೊಂಡ ಮೇಲೆ ಒಂದು ನಾವು ಗಮನಿಸಬೇಕಾದ ಅಂಶ ಏನಂತಂದರೆ, ಪೂರ್ವದಲ್ಲೂ ಚಾಪೇಕರ್ ಬಂಧುಗಳಾಗು, ಭಗತ್ ಸಿಂಗ್ ಆಗು, ಆಮೇಲೆ ರಾಜಗುರು ಆಗು ಅಂತ ಬೇರೆ ಬೇರೆ ಸೈನಿಕರು ಭಾಳ ಸುಮಾರು ಜನ ಆಗು. ಆದರೆ ಇವನ್ ಅರವಿಂದ ಘೋಷ್ ಏನಿದ್ದಾರೆ ಪಾಂಡಿಚೇರಿ, ಅವರು ಸ್ವಾತಂತ್ರ್ಯ ಚಳವಳಿಗಳು ಬಂಡಾಗಿದ್ದಾರೆ. ಗಾಂಧೀಜಿಯವರು ಈ ಹೋರಾಟವನ್ನು ಮನೆಗೆ ಮೂಡಿಸಿದರು. ಆಗ
ಕೆಲವೊಂದು ಭಾಗದಲ್ಲಿ, ಕೆಲವೊಂದು ಪ್ರದೇಶಗಳಲ್ಲಿ, ಕೆಲವೊಂದು ಇದರಲ್ಲಿ ಮಾತ್ರ ಕೆಲವೊಬ್ಬರು ಜನ ಮಾತ್ರ ಮಾಡ್ತಾ ಇದ್ದಾರೆ ಹೊರತು ಅದು ಜನರ ಚಳವಳಿ ಆಗಿರಲಿಲ್ಲ. ಗಾಂಧೀಜಿ ಬಂದ ಮೇಲೆ ಅದು ಜನರ ಚಳವಳಿ ಆಯಿತು, ಜನಾಂದೋಲನ ಆಯಿತು. ಆ ಜನಾಂದೋಲನದಿಂದ ಅದು ಮುಖ್ಯವಾಗಿದೆ. ಅದಕ್ಕೆ ಹೇಗಾಯಿತು, ಯಾವ ದೃಷ್ಟಿಯಲ್ಲಿ ಆಯಿತು, ಅವರು ಹೇಗೆ ಜನರ ಮನವನ್ನು ಪರಿವರ್ತಿಸಿದರು, ಇದರ ಅಭ್ಯಾಸ ಏನಿದೆ ಅದು ನಿಜವಾದ ಅಭ್ಯಾಸ ನಾವು ಮಾಡಬೇಕಾಗಿತ್ತು. ಸರ್, ಇವಾಗ ಬೆಳಗಾವಿ ಜನತೆ ಮತ್ತು ನೀವು ಸಮಗ್ರವಾಗಿ ಹೇಳಿಬಿಟ್ರೆ ಏನಂತಂತಂದರೆ ಗಾಂಧೀಜಿ ಮೌಲ್ಯಗಳನ್ನು ನಾವು ಸ್ವೀಕರಿಸ್ತಾ ಇಲ್ಲ. ಎಲ್ಲೋ ನಾವು ಗಾಂಧಿ ಮೌಲ್ಯಗಳನ್ನು ಕಳೆದುಕೊಳ್ತಾ ಇದ್ದೀವಿ. ಗಾಂಧೀಜಿ ಈಗೇನು ನಾವು ಸ್ವತಂತ್ರ, ರಾಜಕೀಯ ಸ್ವಾತಂತ್ರ್ಯ ನಮಗೇನೋ ದೊರಕಿತು ಒಂದು 100 ಇವಾಗ ನಾವು 70 ವರ್ಷ, 75 ವರ್ಷ, 80 ವರ್ಷಗಳ ಕಾಲಘಟ್ಟವನ್ನು ಕಳೀತಾ ಬಂದಿದ್ದೀವಿ. ನಾವು ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದು, ಆದರೂ ಕೂಡ ಆ ಮೌಲ್ಯಗಳನ್ನು, ಏನು ಸ್ವತಂತ್ರದ ಮೌಲ್ಯಗಳನ್ನು ನಾವು ಕಾಯ್ದುಕೊಳ್ಳುವಲ್ಲಿ ಎಲ್ಲೂ ವಿಫಲರಾಗಿಲ್ಲ, ಪೂರ್ಣ ವಿಫಲರಾಗಿದ್ದೀವಿ. ಎಲ್ಲೋ ವಿಫಲರಾಗಿಲ್ಲ, ಪೂರ್ಣ ವಿಫಲರಾಗಿದ್ದೀವಿ. ಅದರೊಳಗಿನ ಸಂಶಯನೇ ಇಲ್ಲ. ಯಾಕಂದರೆ ಗಾಂಧೀಜಿಯನ್ನು ನಾವು ಅಭ್ಯಾಸ ಮಾಡಿದಾಗ ಇವತ್ತಿನ ರಾಜಕೀಯ ಪರಿಸ್ಥಿತಿ ಆಯಿತು, ಸಾಮಾಜಿಕ ಪರಿಸ್ಥಿತಿ ಆಯಿತು, ಅಥವಾ ನಮ್ಮ ಜನಜಾಗೃತಿ ಬಗ್ಗೆ ನೋಡಿದ್ರು ಕೂಡ ಅವರ ಆದರ್ಶಗಳು, ಅವರ ಮೌಲ್ಯಗಳು ಎಂತೂ ಮಾಯವಾಗಿವೆ. ಅದಕ್ಕೆ ತುಕ್ಕು ಹಿಡಿದು ಹೋಗಿದೆ. ಇದರಲ್ಲಿ ಹೇಳಲಿಕ್ಕೆ ನನಗೆ ಯಾವುದೂ ಹಿಂಜರಿಕೆ ಇಲ್ಲ. ಸರ್, ಇವಾಗ ಈಗಿನ ರಾಜಕೀಯ ಸನ್ನಿವೇಶಗಳನ್ನು ನಾವು ನೋಡಿದರೆ, ಒಂದು ಯಾವ ಸ್ವತಂತ್ರ ಸೇನಾನಿಗಳು ಭಾರತದ ರಾಜಕೀಯ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಬಲಿದಾನವನ್ನು, ತಮ್ಮ ಸರ್ವಸ್ವನ್ನೇ ಪ್ರಾಣಕ್ಕಾಗಿಬಿಟ್ಟು, ಆದರೆ ಆ ರಾಜಕೀಯ ವ್ಯವಸ್ಥೆ ಈಗ ಭ್ರಷ್ಟಾಚಾರ, ಸ್ವಯಂ ಪ್ರತಿಷ್ಠೆ ಮತ್ತು ಏನು ಆ ಶಬ್ದಗಳನ್ನೇ ಉಚ್ಚಾರಣೆ ಮಾಡಲಾರ್ದಂಥ ಒಂದು ಘಟನೆಗಳು ಈಗ ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಬಯಸ್ತಾ ಇದ್ದೀವಿ. ಇದರ ಕಡೆ ಒಬ್ಬ ಹಿರಿಯ ಪತ್ರಕರ್ತರಾಗಿ ಮತ್ತು ಒಬ್ಬ ಜಾಗೃತ ನಾಗರಿಕರಾಗಿ ಯಾವ ರೀತಿ ಒಂದು ಪರಿಶ್ರಮ ಇದನ್ನು ನೋಡ್ತೀವಿ? ಅಲ್ಲ, ಈಗಿನ ಪರಿಸ್ಥಿತಿ ನೋಡಿದರೆ ನೋಡಿ, ನಾನು ಯಾವತ್ತೂ ಸಕಾರಾತ್ಮಕ ಚಿಂತನೆ ಮಾಡೋದಿದ್ದೀನಿ. ಯಾವುದೇ ಪರಿಸ್ಥಿತಿ ಹಿಂದೆ ಕೆಟ್ಟಾಗಿದೆ, ನಾಳೆ ಒಳ್ಳೆಯದಾಗಬಾರ್ದು ಅಂತ ಏನಿಲ್ಲ. ಅದರ ಪ್ರಯತ್ನ ಯಾವತ್ತಾದರೂ ಒಂದು ದಿವಸ ಶುರು ಆಗಬೇಕು, ಆರಂಭ ಆಗಬೇಕು. ಪ್ರತಿಯೊಂದು ನಾಣ್ಯಕ್ಕೆ 2 ಬಾಜು ಇರ್ತವೆ. ಕೆಟ್ಟದ್ದು ಇರ್ತದೆ, ಚಲೋದು ಇರ್ತದೆ. ಕೆಟ್ಟದನ್ನು ಬದಿಗೆ ಸೇರಿಸಿ ನಾವು ಒಳ್ಳೆಯದೇನಿದೆ ಅವರ ಆದರ್ಶಗಳನ್ನು ಇವತ್ತು ಮುಂದಕ್ಕೂ ತೊಗೊಂಡು ಹೋಗ್ಬೋದು. ಆದರೆ ಅದಕ್ಕೆ ಮುಖ್ಯವಾಗಿದ್ದು ಏನಂತಂದರೆ, ನಮ್ಮನ್ನು ಯಾರೋ ಆದರ್ಶ ಅಂತ ನಾವು ಇಟ್ಕೊಳ್ತೀವಿ. ಅವ್ರು ಯಾರು ಇಟ್ಕೊಳ್ತೀವಿ? ಒಂದು ಗುರುಗಳನ್ನ ಇಟ್ಕೊಳ್ತೀವಿ, ಹೌದಾ? ನಮ್ಮ ಕಲಿಸಿದಂಥ ಗುರುಗಳನ್ನ ಇಟ್ಕೊಳ್ತೀವಿ, ಅಥವಾ ಈ ಸಂಸಾರವನ್ನು ಬಿಟ್ಟಂಥ ಸಾಧುಗಳನ್ನ ಇಟ್ಕೊಳ್ತೀವಿ, ಸನ್ಯಾಸಿಗಳನ್ನ ಇಟ್ಕೊಳ್ತೀವಿ, ಮತ್ತು ನಮ್ಮ ಪುಡಾರಿಗಳನ್ನ ಇಟ್ಕೊಳ್ತೀವಿ. ನಾವು ರಾಜಕಾರಣಿ ಅಂತ ಹೇಳಬೇಡ, ಪುಡಾರಿಗಳನ್ನ ಇಟ್ಕೊಳ್ತೀವಿ. ಬಟ್ ಪುಡಾರಿಗಳ ಸಂಸ್ಕೃತಿನೇ ನಮ್ಮ ಮನೇಲಿ ನಮ್ಮ ತಂದೆ ತಾಯಿ ಒಳ್ಳೆಯ ಸಂಸ್ಕೃತಿ ಇದ್ದರೆ ಮಕ್ಕಳಿಗೆ ನಮಗೆ ಒಳ್ಳೆಯ ಸಂಸ್ಕೃತಿ ಬರ್ತದೆ. ಹಂಗೆ ಪುಡಾರಿಗಳು ಒಳ್ಳೆಯವರಿದ್ದರೆ ಮಾತ್ರ ಜನರಿಗೆ ಒಳ್ಳೆಯ ಸಂಸ್ಕೃತಿ ಬರ್ತದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು. ರಾಜಕಾರಣಿಗಳು ಇವತ್ತು ತಾವು ಸುಧಾರಿಸ್ಕೊಳ್ಬೇಕು. ಸರ್, ಯುವ ಜನತೆಗೆ ಗಾಂಧೀಜಿ ಅಂದರೆ ಏನಂತ? ಗಾಂಧೀಜಿ ಯುವ ಜನತೆಯ ಒಂದು ಸ್ಫೂರ್ತಿ, ಚಿಲುಮೆ. ಗಾಂಧೀಜಿ ಮಾಡಿದ್ದ ಕಾರ್ಯಗಳನ್ನು ನೋಡಿದರೆ, ಅವರು ತರುಣರಾಗಿದ್ದಾಗ ಆ ಕಾಲದ ತರುಣರನ್ನು ಅವರು ಆಕರ್ಷಿಸಿದ್ದು ನೋಡಿದರೆ, ಯಾವ ರೀತಿಯಲ್ಲಿ ಆಕರ್ಷಿಸಿ ನೋಡಿದರೆ ಅದೊಂದು ನಾವು ಚಿಲುಮೆಯಾಗಿ ನಿರ್ಮಾಣ. ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಇಂಗ್ಲೀಷ್ನಲ್ಲಿ ದೇರ್ ಇಸ್ ಸೇಯಿಂಗ್, ಅಂದರೆ ಶಿಕ್ಷಕರು ಹೇಗಿರಬೇಕು ಅಂತ ತಿಳ್ಕೊಂಡು ಒಂದು ಉದಾಹರಣೆ ಕೊಡ್ತೇನೆ. ಶಿಕ್ಷಕರು ಒಬ್ಬ ಅಂದರೆ ಪೋರ್ ಶಿಕ್ಷಕ, ಪೋರ್ ಅಂದರೆ ನಿಮ್ಮ ಅಲ್ಲ, ಶಿಕ್ಷಣ ದೃಷ್ಟಿಯಿಂದ ಆಶಾಬರ್ಗ ಶಿಕ್ಷಕ ಅಂತ ನೋಡಿ. ಅವನು ಯಾವತ್ತೂ ಅವನದು ಕಂಪ್ಲೇಂಟ್ ಇರ್ತದೆ, ಯಾವತ್ತೂ ತಕರಾರು ಇರ್ತದೆ. ನನಗೊಂದು ಪೀರಿಯಡ್ ಚಲೋ ಸಿಗಲಿಲ್ಲ, ನನ್ನ ಪಗಾರ ಚಲೋ ಸಿಗಲಿಲ್ಲ, ದಿನಾಲು. ದ್ಯಾಟ್ ಹೀ ಈಸ್ ಕಾಲ್ಡ್ ಎಸ್ ಅ ಪುವರ್ ಟೀಚರ್. ಆ್ಯಂಡ್ ಎವರೇಜ್ ಟೀಚರ್ ಅವನು ತನ್ನ ಮನೇಲಿ ತಯಾರಿ ಮಾಡ್ಕೊಂಡು ಬರ್ತಾನೆ, ಕ್ಲಾಸ್ ಮೇಲೆ ಬರ್ತಾರೆ, ಕಲಿಸ್ತಾನೆ, ಹುಡುಗರು ಪಾಠ ಕಲಿಸ್ತಾರೆ, ತನ್ನ ಪೀರಿಯಡ್ ಆದಮೇಲೆ ಹೋಗ್ಬಿಡ್ತಾರೆ. ಎಷ್ಟು ಹುಡುಗರು ತಿಳಿತು, ಎಷ್ಟು ತಿಳಿಲಿಲ್ಲ ಅವರು ಕಾಳಜಿ ಮಾಡೋದಿಲ್ಲ. ನಾನು ಪಗಾರ ತೊಗೊಳ್ತೀನಿ, ನನ್ನ ಕೆಲಸ ನಾನು ಮಾಡಿದೆ, ಮನೇಲಿ ಅಭ್ಯಾಸ ಮಾಡಿದೆ, ಕಲಿಸಿದೆ, ಹೋಗ್ಬಿಟ್ಟೆ. ಇದಾದ ಮೇಲೆ ಒಬ್ಬ ಒಳ್ಳೆಯ ಶಿಕ್ಷಕ ಹೆಂಗಿರಬೇಕು? ಒಳ್ಳೆಯ ಶಿಕ್ಷಕ ಯಾವತ್ತು ತನ್ನ ಮನೆಯಲ್ಲಿ ಪಾಠ ಮಾಡ್ಕೊಳ್ಳೋದಂತಾದರೆ, ಮಕ್ಕಳಿಗೆ ಕಲಿಸೋದಂತಾದರೆ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ಮಕ್ಕಳನ್ನು, ತನ್ನ ಶಿಷ್ಯವೃಂದವನ್ನು ಕರ್ಕೊಂಡು ಹೋಗ್ತಾನೆ. ಅತ್ಯುತ್ತಮ ಶಿಕ್ಷಕ ಯಾರು?
one who inspires. He is an excellent teacher. ಎಕ್ಸಲೆಂಟ್ ಟೀಚರ್. ಅದು ಗಾಂಧಿಯವರಾಗಿದ್ದರು. ಗಾಂಧಿಯವರು ಯಾವುದೋ ಮೂಲೆಯಲ್ಲಿ ಇದ್ದುಕೊಂಡು ಒಂದು ದೇಶಕ್ಕೆ ಕರೆ ಕೊಡ್ತಾಯಿದ್ರು. ಅದನ್ನು ಅವರು ಹುಡುಗಿಸ್ತಿದ್ರು, ಸಪೋರ್ಟ್ ಮಾಡ್ತಿದ್ರು, ಅದಕ್ಕೋಸ್ಕರ ತಮ್ಮ ಬಲಿದಾನ ಮಾಡ್ತಿದ್ರು. ಅಂದರೆ ಮೋಟಿವೇಶನ್ ಅಂದರೆ ಅವರು ಜನರನ್ನು ಮೋಟಿವೇಟ್ ಮಾಡೋದೇನು ಕಲೆ ಇತ್ತಲ್ಲ ಅವರಲ್ಲಿ, ಆ ಕಲೆಯನ್ನು ಇವತ್ತಿನ ನಾವೆಲ್ಲ ಯುವ ಪೀಳಿಗೆಗಳಿಗೂ ಕೂಡ ನಾವು ಅದನ್ನು ಅಳವಡಿಸ್ಕೊಳ್ಬೇಕು. ಇದು ಭಾಳ ಮಹತ್ವದ ವಿಷಯ. ಅಂದರೆ ಮಾತ್ರ ನಾವು ಗಾಂಧೀಜಿಯವರಿಗೆ ಈ ಸ್ಮಾರಕಗಳನ್ನು ನೋಡೋದು, ಅಥವಾ ಅವರು ಗಾಂಧೀಜಿ ಜನ್ಮದಿನ ಆಚರಿಸೋದು, ಅಥವಾ ನಿಮ್ಮ 30ನೇ ತಾರೀಕು ಜನವರಿ 30ನೇ ತಾರೀಕಿಗೆ ನಾವು ಹುತಾತ್ಮ ದಿನ, ಇದು ಎಲ್ಲದಕ್ಕೂ ಒಂದು ಅರ್ಥ ಬರ್ತದೆ. ಇಲ್ಲದಿದ್ದರೆ ಇದೊಂದು ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥ ಒಂದು ಸಮಾರಂಭ ಆಗ್ತದೆ. ಯುವ ಜನತೆಗೆ ಬಗ್ಗೆ ತಾವು ಒಂದು ವಿಶೇಷವಾಗಿ ಟಿಪ್ಪಣಿ ಮಾಡಿದರೆ, ಅದೇ ಒಂದು ಯುವ ಜನತೆ ಇವಾಗ ಏನು ದಾಸವಾಗ್ತಾ ಇದ್ದಾರೆ, ಏನು ನಶೆಗಳ ದಾಸ, ಅನೇಕ ಏನು ಚಟಗಳನ್ನು ಅಳವಡಿಸ್ಕೊಂಡು ಈಗಿನ ಪೀಳಿ ಒಂದು ಆ ಮೋಟಿವೇಶನನ್ನು ಎಲ್ಲೂ ಅನ್ನೋಕ್ಕಿಂತ ಸಂಪೂರ್ಣವಾಗಿ ಮರೆತು ಹೋಗಿದ್ದಾರೆ ಅನ್ನುವಂಥ. ಒಂದು ಕಾಲಕ್ಕೆ ನಿಮ್ಮ ಗಾಂಧೀಜಿಯವರು ಕೂಡ ಮದ್ಯ ಸೇವಿಸೋದು ಮತ್ತು ಆಮೇಲೆ ನಿಮ್ಮ ಮಾಂಸಾಹಾರ ಮಾಡಿದ್ರು. ಆದರೆ ಅವ್ರ ತಾಯಿ ನೋಡಿ ಹಾಗೆ ಜೀವನದಲ್ಲಿ ಬದಲಾವಣೆ ಆಗ್ತದೆ. ಅವ್ರ ತಾಯಿ ಪುತಳಾಬಾಯಿ ಅವರನ್ನು ಸುಧಾರಿಸ್ತಾರೆ, ಸರಿ ದಾರಿ ತೊಗೊಂಬರ್ತಾರೆ. ಹೌದಾ? ಈಗಿನ ಯುವಜನತೆ ಬಗ್ಗೆ ನೀವು ಅವ್ರ ಚಟಗಳ ಬಗ್ಗೆ ನೀವು ಕೇಳಿದ್ರಿ. ಯುವಜನತೆ ಬಗ್ಗೆ ಚಟ ಯಾಕೆ ಆಗ್ತದೆ? ಮೂಲ ಕಾರಣ ಏನು? ಅವರ ಮನೆ ಪರಿಸರ ಅಷ್ಟೇ ಅಲ್ಲ, ಮನೆಯಲ್ಲಿ ಸಿಗುವಂಥ ಸಾಂಸ್ಕೃತಿಕ ಮತ್ತು ಸಂಸ್ಕೃತಿಯ ಶಿಕ್ಷಣ ಅದು ಬಹಳ ಮಹತ್ವದ್ದು. ನಾನು ನನ್ನ ಮಕ್ಕಳನ್ನ ಹೇಗೆ ಬೆಳೆಸ್ತೀನಿ, ಅವ್ರು ಯಾವ ಥರದ ಸಂಸ್ಕೃತಿ ಕೊಡ್ತೀನಿ, ಆ ಸಂಸ್ಕೃತಿ ಅವ್ರಲ್ಲಿ ಮುಂದೆ ಬೆಳೀತದೆ. ಈಗಿನ ಜನರಲ್ಲಿ ತಂದೆ ತಾಯಿಗಳಲ್ಲಿ ಅವ್ರ ವೇಳೆ ಇಲ್ಲ, ಮತ್ತು ಅವರು ಅದನ್ನೇ ಮಾಡ್ತಾರೆ, ಮಕ್ಕಳಿಗೆ ಹೆಂಗೆ ಕೇಳ್ತಾರೆ. ಹೀಗಾಗಿ ಈಗಿನ ಪೀಳಿಗೆಯಲ್ಲಿ ಮತ್ತೊಂದೇನಿದೆ, ಇವತ್ತಿನ ತಾಂತ್ರಿಕತೆ ಭಾಳ ಜೋರಾಗಿ ಬೆಳೀತದೆ. ಇವತ್ತಿನ ತಾಂತ್ರಿಕತೆ ನಾಳಿಲ್ಲ. ಹೀಗಾಗಿ ಮಕ್ಕಳ ಕೈಯಲ್ಲಿ ಈ ಮೊಬೈಲ್ ಬಂದು ನೋಡಬಾರ್ದನ್ನು ಬೇಡವಾದ ವಯಸ್ಸಿನಲ್ಲಿ ನೋಡಬಾರ್ದೆಲ್ಲ ನೋಡ್ತಾರೆ. ಹೀಗಾಗಿ ಅವ್ರಿಗೊಂದು ಪ್ರಚೋದನೆ ಸಿಗ್ತದೆ. ಹೌದಾ? ಅದನ್ನು ನಾವು ಹೇಗೆ ನಿಲ್ಲಿಸಬೇಕು ಅಂದರೆ ಇದು ಮನೆಯ ಹೊಸದಲ್ಲಿನ ಒಳಗಡೆಯಿಂದ ಶುರು ಆಗ್ತದೆ. ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಮಾತಾಡೋದಕ್ಕೋಸ್ಕರ ಗಾಂಧಿ ಗಾಂಧಿ ವಿಚಾರ, ಗಾಂಧಿ ತತ್ವಗಳು, ಗಾಂಧಿ ಆದರ್ಶಗಳನ್ನು ಈಗಿನ ಸಮಾಜ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಬೇಕು ಅನ್ನೋದನ್ನು ತಾವು ಹೇಳ್ತಾ ಇದ್ದೀರಿ. ಅದ್ರ ಜೊತೆಗೇ ಗಾಂಧೀಜಿಯವರ ಕಂಡಿರುವಂಥ ಏನು ಸ್ವತಂತ್ರ ಭಾರತದ ಕನಸನ್ನು ನಾವು ಈಗಾಗಲೇ ನನಸು ಮಾಡೋದು ಹೋಗ್ತಾ ಇದ್ದೀವಿ. ಅದರಲ್ಲಿ ಬೆಳಗಾವಿ ಅಧಿವೇಶನ, ಬೆಳಗಾವಿಗೆ ಒಂದು 100 ವರ್ಷಗಳ ಕಾಲಘಟ್ಟನೆ ಕಳೆದು ಹೋಗಿದೆ. ಅದರಂತೆ ಗಾಂಧೀಜಿಯವರ ಮತ್ತೊಂದು ಭಜನಗಳ ಲೈನ್ಗಳನ್ನು ನಾನು ಹೇಳಬಯಸ್ತೀನಿ. ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲಾ ತೇರೋ ನಾಮ್, ಸಬ್ಕೋ ಸನ್ಮತಿ ದೇ ಭಗವಾನ್. ಈ ವಾಕ್ಯದೊಂದಿಗೆ ಗಾಂಧೀಜಿಯವರಿಗೆ ನಮನಿಸೋಣ. ಗಾಂಧೀಜಿಯವರ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಗಾಂಧೀಜಿ ಸದಾಕಾಲ, ಸದಾ ನಿತ್ಯ, ಸದಾ ಮುಕ್ತ. ಗಾಂಧೀಜಿಗೆ ಸತ್ಯ ಅನ್ನೋದನ್ನು ನಾವಿಲ್ಲಿ ಸ್ಮರಿಸುವಂಥ ಸ್ಥಿತಿ. ಇವತ್ತಿನ ದಿವಸ ಪಂಚಾಯತ್ ಸ್ವರಾಜ್ ಸಮಾಚಾರ ಮಹಾತ್ಮ ಗಾಂಧೀಜಿಯವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಮತ್ತು ಆದರಾಂಜಲಿಯನ್ನು ಸಲ್ಲಿಸುತ್ತೆ.